ನೋಡು ಹೆಂಗ್ ಮಾತಾಡ್ತೀಯಾ? ಆಯ್ತು ಬಿಡು, ನಾ ಅಂಗಡಿ ಹೋಗ್ಬಿಟ್ಟು ಬರ್ತೀನಿ. ಮಾವಂಗೂ ಅತ್ತೆಗೂ ಏನು ಹೇಳಕ್ ಹೋಗ್ಬೇಡ. ಮಾವ ಒಂದ್ ನಿಮಿಷ. ಮಾವ, ಹೆಣ್ಮಕ್ಳಿರೋ ಮನೆ ಇತ್ತು, ಹಿಂಗ್ ಗಂಡ್ಸನ್ ಕರ್ಕೊಂಡ್ ಬಂದು ರೆಸ್ಟ್ ಮಾಡಕ್ಕೆ ವ್ಯವಸ್ಥೆ ಮಾಡುವಂತ ರತ್ನನೇ ಕಳಿಸ್ತೀಯಲ್ಲ ಮಾವ, ಇದ್ ಸರಿನಾ? ಅಯ್ಯೋ ಮಕ್ಕಳವ, ತೆಪ್ಪು 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 ಪಾರು, ತೆಪ್ಪು ಪಾರು, ನಾವೆಲ್ಲ ಮಾತಾಡಬಾರ್ದು. ಪರ್ಸು, ನಾನು, ರಾಣಿ, ರತ್ನ, ರಶ್ಮಿ, ಸೀನಾ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿರೋ ಮಕ್ಕಳು. ನೀನೇ ನೋಡಿಲ್ವ ಹೇಳು? ಹಿಂಗೆ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಸ್ನೇಹದಿಂದ ಪ್ರೀತಿಯಿಂದ ಬೆಳೆದಿರೋ ಮಕ್ಕಳ ಮಧ್ಯೆ ಅಂತ ಭಾವನೆ ಇರಕ್ಕಿಲ್ಲ ಪಾರು. ಇಲ್ಲ ಪಾರು, ಹಂಗೆ ಮಾತಾಡಬಾರ್ದು, ತೆಪ್ಪಾಗಿ ತಿಳ್ಕೊಳ್ಳಬಾರ್ದು. ನಮ್ಮ ಪರ್ಸು ಪಾರು, ನಿಮ್ಮ ಅಣ್ಣ ಪಾರು ಅವನು. ನನಗೂ ಅದಕ್ಕೆ ಅನುಮಾನ. ಆದ್ರೂ ಎಷ್ಟು ಒಳ್ಳೆಯವನು ಮಾವ ನೀನು. ಎಲ್ರೂ ಒಳ್ಳೆಯವರು ಅನ್ಕೋತೀಯ, ಎಲ್ಲರಲ್ಲೂ ಒಳ್ಳೆತನ ಕಾಣ್ತೀಯ. ಆದ್ರೆ ನಿನಗಿಂತವ್ರು ಮೋಸ ಮಾಡಕ್ ಹೋಗ್ತಾರಲ್ಲ, ಅವ್ರಿಗೆ ದೇವ್ರು ಒಳ್ಳೇದಂತೂ ಮಾಡಲ್ಲ. ಪಾರು, ನಾನು ಹಂಗೆ ಅಂದಿದ್ದಕ್ಕೆ ನಿಂಗೆ ಬೇಜಾರಾಯ್ತಾ? ಪಾರು, ಚಲ ನಮ್ಮ ಹುಡುಗ್ರೆ ಪಾರು, ಯೋಚನೆ ಮಾಡಬೇಡ ನೀನು ಸುಮ್ಕೆ. ಪಾರು ಪಾರು, ನೀನಂತ ಬೆಲ್ದ ಚಲ್ವಾ? ಸುಮ್ಮನೆ ಕರ್ಕ್ಸಕ್ ಬರ್ಬೇಡ. ಆಯ್ತಾಯ್ತು, ಸರಿ, ನಾ ಅಂಗಡಿ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನೀ ಡಾಕ್ಟರ್ ಅಲ್ವಾ, ಹೋಗ್ಬಿಟ್ಟು ಪರ್ಸುಗೆ ಏನು ಏಟಾಗೈತೆ ಅಂತ ನೋಡೋ. ಗಾಯ ಜಾಸ್ತಿ ಆಗಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಮ್ಮ. ಹುಷಾರು. ಮಾವ ಬಂದ್ಮೇಲೆ ನಾನು ಕೇಳಿದ್ ಕೊಡ್ಬೇಕು. ಈಗ ನನಗೆ ಮುದ್ದು ಕೊಡ್ತೀಯ ಕೊಡಲ್ಲ? ಓ ಅದಾ, ಸರಿ ಸರಿ, ಕೊಡಮ್ಮ ಕೊಡಮ್ಮ. ಓಹೋ ಮಿಸ್ಟರ್ ಸೀನಾ ಅವರೇ. ಅಪ್ಪೋ, ಯಾಕಪ್ಪ ಮೊನ್ನೆಯಿಂದ ಗಾಬಳಿ ಇಡ್ತಿದ್ಯಾ? ನೀನು ನಂಗೆ ಬೈದ್ರೇನೆ ಚಂದ. ನೀನು ಬಾಯಲ್ಲಿ ಇಂಥ ಒಳ್ಳೆ ಮಾತು ಕೇಳಿ ಮರ್ಯಾದೆ ತಗೊಂಡು ಕಿವಿಗೆ ಅಭ್ಯಾಸನೇ ಇಲ್ಲ. ಅಯ್ಯೋ, ಅಭ್ಯಾಸ ಮಾಡ್ಕೋಬೇಕು ಸೀನಾ ಅವರೇ. ಸೀನಾ ಅವರೇ, ನಿಂತ್ಕೊಳ್ಳಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನದು? ರಶ್ಮಿ, ನೀನು ಬರವಾ, ನಿಂತ್ಕ ಜೊತೆಗೆ. ಹಾ, ಈಗ ಹೇಳಿ ಸೀನಾ ಅವರೇ, ನಿಮ್ಗೆ ಏನ್ ಬೇಕು? ಅರ್ಥ ಆಗ್ಲಿಲ್ಲ. ಅಂದ್ರೆ ನಿಮ್ಮ ಜೀವನದಲ್ಲಿ ಇಂಥದ್ದು ಮಾಡಬೇಕು ಅಂತ ಇರುತ್ತಲ್ಲ, ಅದನ್ನ ಹೇಳಿ ಅಂದೆ. ಸಿನಾ, ಕೇಳದ್ ಕೇಳ್ತಿದ್ಯಾ? ಪಿಂಕಿನೇ ಕೇಳ. ಯಾವೋ, ಹಂಗೇನಾದ್ರೂ ಕೇಳಿದ್ರೆ ಕೆಳಕ್ ಕೆಡಿಕೊಂಡು ಎದೆ ಮೇಲೆ ಕಾಲಿಟ್ಟು ಕಳ್ಳು ಪಚ್ಚಿ ಎಲ್ಲ ಬಾಯಿಂದಾನೆ ಆಚೆ ಬರುಸ್ತಾ ನಿನ್ ಗಂಡ. ರೀ, ಅದೇನ್ ಬೇಕೋ ಕೇಳ್ರಿ, ಮಾವ ಕೊಡಿಸ್ತಾರೆ. ನಿನ್ನಂತ ಲಕ್ಷ್ಮಿಗೆ ತಾಳಿ ಕಟ್ಟವನೆ, ಅವನಿಗಿಲ್ಲ ಅನ್ನಕ್ಕಾಯ್ತದ? ನೀನು ಏನು ಕೇಳಿದ್ರು ಕೊಡಿಸ್ತೀನಿ ಕಣ. ಅದು ಅಪ್ಪಯ್ಯ, ನನಗೆ ಮುಂಚೆಯಿಂದನೂ ಜಿಮ್ ಓಪನ್ ಮಾಡಿ ಓನರ್ ಆಗ್ಬೇಕು ಅಂತ ಆಸೆ. ನೀನೇನಾದ್ರು ಸಾಲ, ಅದು ನೀನ್ ಬರೀ ಸಾಲ ಇಸ್ಕೊಡು, ನಾನ್ ಲೋನ್ ಕಟ್ಕೊಯ್ತೀನಿ. ಅರೆ, ಜಿಮ್ ಓಪನ್ ಮಾಡಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೊಡು, ನಾನ್ ಸಂಭಾಳಿಸ್ಕೊಂಡು ಹೋಗ್ತೀನಿ. ಸೀನಾ ಸೀನಾ ಸೀನಾ, ನೀನ್ ಹಿಂಗೆ ಕೇಳ್ತೀಯ ಅಂತ ನನ್ ಗೊತ್ತಿತ್ತು ಕಣ್ಲಾ. ಶಬಾಷ್ ಶಬಾಷ್. ಮರ್ಯಾದೆ ಮರ್ಯಾದೆ ಮರ್ಯಾದೆ. ಸೀನಾ ಅವ್ರೆ, ತಾವು ಹಿಂಗೆ ಕೇಳ್ತೀರಾ ಅಂತ ನನ್ಗೆ ಗೊತ್ತಿತ್ತು ಸೀನಾ ಅವ್ರೆ. ಅದಕ್ಕೆ ನಿಮಗೋಸ್ಕರನೇ ನಾನು ಬೆಂಗಳೂರಿಗೆ ಹೋಗಿದ್ದು, ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಇನ್ನು 2 ದಿವಸದಲ್ಲಿ ಜಿಮ್ಗೆ ಬೇಕಾಗಿರೋ ಐಟಮ್ ಎಲ್ಲ ಮಾರಿಗುಡಿಗೆ ಬಂದು ಬೀಳುತ್ತೆ. ನೀವು ಅಂದ್ಕೊಂಡಂಗೆ ಜಿಮ್ ಹಾಕೊಳ್ಳಿ ಸೀನಾ ಅವ್ರೆ. ನೀನು ನನಗ್ ಜಿಮ್ ಕೊಡ್ತಿದ್ಯಾ? ಅಪ್ಪ ಅಪ್ಪ ಅಪ್ಪ, ಎಂತ ಮಾತಾಡ್ದೆ? ಕನ್ಸಲ್ಲಿ ನಿನಗೂ ನಿಮ್ಮ ಅಪ್ಪಂಗೂ ಏನ್ ಸಂಬಂಧ ಅಂದ್ರೆ ನನಗೂ ಆ ಬಾಂಡ್ಲಿಗೂ ಸಂಬಂಧನೇ ಇಲ್ಲ ಅಂತಿದ್ದೆ. ಅದು ಆಗ. ಆದ್ರೆ ಈಗ ನಿದ್ದೆ ಏಟಲ್ಲಿ ಕೇಳಿದ್ರೆ ನಿನ್ನ ಹೆಸರು ಕೋಟಿ ಸಲ ಅರ್ಚನೆ ಮಾಡಿಸ್ತೀನಿ. ರೀ, ಯಾವ ಸತ್ವಾಗ್ಲು ಅದೇನ್ ನನ್ ಗಂಡ ಮಕ್ಳು ನಿಂಗ್ ಬೈತಾರೆ ಅಂತಿದ್ದೆ, ಬೈದಿದ್ಕೋ ಸಾರ್ಕ ಆಯ್ತು ಕಣ್ರಿ.
ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ ಕಣ್ಲ. ಸಾರಿ ಸೀನಾ ಅವ್ರೆ, ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮ್ಮ ಹೆಂಡ್ರಿಗೆ. ಇದೆಲ್ಲ ಮಾಡೋದಕ್ಕೆ ಸ್ಫೂರ್ತಿನೇ ನನ್ನ ಸೊಸೆ. ಹೌದಾ? ಥ್ಯಾಂಕ್ಸ್ ಕಡೆ ತೊಡಗ್ಲಿ. ಏನು ಏನಂದ್ರಿ ಸೀನಾ ಅವ್ರೆ? ಅದು ಅಪಯ. ಥ್ಯಾಂಕ್ಸ್ ದಿ ಬೆಟ ಆಫ್ ದಿ ಮಾರಗುಡಿ ಆಫ್ ದಿ ರಶ್ಮಿ, ವೆರಿ ವೆಲ್ ಪ್ಲೇಡ್, ಫ್ಯಾಂಟಾಸ್ಟಿಕ್ ಶಾಟ್, ನೋ ಪಾರ್ಕಿಂಗು, ನೋ ಸ್ಮೋಕಿಂಗು, ಯೂ ಟರ್ನ್. ಏನ್ ಸರ್ ಇದು? ಅದು ಇಂಗ್ಲಿಷಲ್ಲಿ ವಿಶ್ ಮಾಡ್ತಿದ್ದೆ ಕಣಪ್ಪಯ್ಯ. ಸೀನಾ, you too, same to butler English like me. Yeah. Very nice, very nice. You enjoy, I enjoy. Mind blowing goosebumps. ಅಬ್ಬಬ್ಬಬ್ಬಬ್ಬ, ಮಗ ಸೊಸೆ ಇಬ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ದಾರಲ್ಲ. ಈ ದೃಶ್ಯ ನೋಡೋದಕ್ಕೆ ಆ ಭಗವಂತ ಕಣ್ಣು ಕಿವಿ ಎರಡು ಈ ವಯಸ್ಸಲ್ಲೂ ನೆಟ್ಟಿಗಿಟ್ಟವನಲ್ಲ. ನೋಡ್ದೇನೆ ಮಗ ಸೊಸೆನ, ಖುಷಿ ಆಗೋಯ್ತು. ಅಪ್ಪ ಭಗವಂತ, ಈ ಖುಷಿನ ಹಂಗೆ ಇಡಪ್ಪ. ಓಹೋ, ಇವ್ನು ಅನ್ಕೊಂಡಿದ್ನೆಲ್ಲ ಮಾಡಿಸಿ ರಶ್ಮಿ ಮೇಲ್ ನಂಗೆ ಮನ್ಸ್ ವಾಲಂಗ್ ಆಗೋಗ್ಬಿಟ್ರೆ ಬೆಂಕಿ ಗತಿ ಏನು? ಇಲ್ಲ, ಇವರಿಬ್ರು ಒಂದಾಗಕ್ಕಂತೂ ನಾನು ಬಿಡ್ಲೇಬಾರ್ದು.